ಭಾಗದ ಪ್ರತಿಷ್ಠಿತ ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿ ಆಗ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ಸೀಸನ್ 4ರಲ್ಲಿ ಅದ್ಯಾವ ತಂಡ ಇಲ್ಲಿ ಈ ಪಂದ್ಯವನ್ನು ಗೆಲ್ತಾ ನೋಡಬೇಕಾಗಿದೆ. ಕೂಡ ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ಗಳು ಬನ್ನಿ. GRCC 12th ಮ್ಯಾನ್ ಇದ್ದಾರೆ. MVK ವಾರಿಯರ್ಸ್ ಆರಂಭಿಕ ಓವರ್ನ ಮೊದಲ ಎಸೆತ ಸುಲಭ ಕ್ಯಾಚ್ ಮೂಲಕ ಇವಾಗ ಮೊದಲ ಚರಣೆಯಲ್ಲಿ ವಿಕೆಟ್ಸ್ ಅನ್ನು ಮಹಿ ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಂತೋಷ್ ವಿಕೆಟ್ ಪತನ. GRCC ಮೊದಲ ವಿಕೆಟ್ ಶೂನ್ಯಕ್ಕೆ ನೆಲೆಗೊಳ್ಳುತ್ತಾ ಇದೆ. MVK ವಾರಿಯರ್ಸ್ ಸ್ಪಷ್ಟ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಭಗೀರಥ ಪ್ರೀಮಿಯರ್ ಲೀಗ್ ಭಗೀರಥ ಯುವ ಸೇನೆಯ ಸಾರಥ್ಯದಲ್ಲಿ ಭಗೀರಥ ಯುವ ಸೇನೆಯ ಮುಂದಾಳತ್ವದಲ್ಲಿ ಭಗೀರಥ ಯುವ ಸೇನೆಯ ಸಂಯೋಜನೆಯಲ್ಲಿ ಸಾಗಿ ಬರ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ ಕಾರ್ಯಕ್ರಮದ 2ನೇ ದಿನದ ಪಂದ್ಯಗಳು ಅಂಕಗಳ ಭಾಗವನ್ನು ಕಂಡುಕೊಳ್ತಾ ಇದೆ. ಪ್ರತಿಷ್ಠಿತ ಈ ಜಿಲ್ಲೆಯ 2 ಘಟಾನುಘಟಿ ತಂಡಗಳು ಸ್ಪರ್ಧಾಂಕಣದಲ್ಲಿ ಮುಖಾಮುಖಿಯಾಗಿದೆ. ಇನ್ನು ಕೂಡ ಗೆಲುವಿನ ಲೆಕ್ಕಾಚಾರದಲ್ಲಿರ್ತಕ್ಕಂಥ GRCC ತಂಡ ಈ ಪಂದ್ಯದ ಮೊದಲ ಚರಣೆಯಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕೂಡ ಎದುರಾಳಿ ತಂಡಕ್ಕೆ ಒಪ್ಪಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವಾಗ ಪ್ರೀತಮ್ ಸಂತೋಷ್ ರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಆಟಗಾರ ಅದ್ಯಾವ ರೀತಿ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಇತ್ತ ಮಹಿ SR ಭಾಗದಲ್ಲಿ ಮೊದಲ ಚರಣೆಯಲ್ಲಿ ವಿಕೆಟ್ಸ್ ಅನ್ನು ಪಡ್ಕೊಂಡಂತ ಎಸೆತಗಾರ ಕ್ಷೇತ್ರ ರಕ್ಷಣೆ ಇವಾಗ ಒಂದು ರೀತಿಯಾಗಿ ಟೈಟ್ ಸೆಕ್ಯೂರಿಟಿ ಕೂಡ ನಿರ್ಮಿಸ್ತಾ ಇದ್ದಾರೆ. ಸ್ಲಿಪ್ ಕ್ಷೇತ್ರ ರಕ್ಷಣೆ ಇದೆ, ಲೆಗ್ ಸ್ಲಿಪ್ ಕ್ಷೇತ್ರ ರಕ್ಷಣೆ ಇದೆ, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಇದೆ, ಶಾರ್ಟ್ ಮಿಡ್ ವಿಕೆಟ್ ಇದೆ, ಮಿಡ್ ಆಫ್ ಕವರ್ಸ್, ಎಕ್ಸ್ಟ್ರಾ ಕವರ್ಸ್. ರಿವರ್ಸ್ ಶಾಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಡಾಟರ್ ಡೆಲಿವರಿಯ ಸೇರ್ಪಡೆ ಬಹಳ ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಮತ್ತು ದಾಂಡಿಗತ್ವ ಮುಖಾನವಾಗಿ ತಾನು ಆಡಿದಂತ ಮೊದಲ ಪಂದ್ಯದಲ್ಲಿ ಗೆಲುವಿನ ರುಚಿಯನ್ನು ಕಂಡಿರ್ತಕ್ಕಂಥ ತಂಡ MVK ವಾರಿಯರ್ಸ್. ಇಲ್ಲಿ ಮೊದಲ ಓವರ್ನಲ್ಲಿ ತಂಡದ ಟ್ರಂಪ್ ಕಾರ್ಡ್ ಬೌಲರ್ ಮಹಿ ಬಹಳ ಉತ್ತಮ ರೀತಿಯ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಮೊದಲ ಓವರ್ನಲ್ಲಿ 3 ರನ್ಗಳ ಮುಕ್ತಾಯವನ್ನು ಕಂಡುಕೊಂಡಿದೆ. ಯಾವುದೇ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಸ್ಕೋಪ್ ಶಾಟ್ ದಾಖಲಿಸಬಲ್ಲಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ಮೂಲಕ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಕ್ರೀಡಾಂಗಣದ ಪರಿಸ್ಥಿತಿಯನ್ನು ಸರಿಯಾಗಿ ಅರಿತಿರ್ತಕ್ಕಂಥ 2 ತಂಡದ ಆಟಗಾರರು ಇಲ್ಲಿ ಅದ್ಯಾವ ರೀತಿಯ ಪ್ರದರ್ಶನಗಳನ್ನು ತೋರ್ತಾ ನೋಡಬೇಕಾಗಿದೆ. ಆಯಾ ಆಟಗಾರ ತಮ್ಮ ತೀರ ರೀತಿಯ ಪ್ರದರ್ಶನವನ್ನು ನೈಜ ಪ್ರದರ್ಶನವನ್ನು ನೀಡಿದರೆ ಖಂಡಿತವಾಗ್ಲೂ ಪಂದ್ಯ ಕೊನೆ ಹಂತದವರೆಗೆ ಬಿಗು ಹೋರಾಟದ ಪಂದ್ಯವಾಗಿ ಬರುವಂತಹ ಚಾನ್ಸಸ್ ಕೂಡ ಇದೆ. ಲಕ್ಷ್ಯಕ್ಕಿಂತ ತುಂಬಾ ಹೊರಭಾಗದಲ್ಲಿ ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. 1+1 2 ಓಟದ ಸೇರ್ಪಡೆ. ಆ ನಿಟ್ಟಿನಲ್ಲಿ GRCC ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಈವರೆಗೆ 4 ಚರಣಗಳಲ್ಲಿ ಯಾವುದೇ ರೀತಿಯ ಓಟವನ್ನು ನೀಡಿದ ಒಂದು ವಿಕೆಟ್ಸ್ ಅನ್ನು ಪಡ್ಕೊಂಡಂತಹ ಮಾಹಿ ಇಲ್ಲಿ white+1 ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಬಹಳ ಉತ್ತಮ ರೀತಿಯ ಒಂದು ಪಂಚ್ ಶಾಟ್ ಅನ್ನು ಕೃಷ್ಣ ದಾಖಲಿಸಿದ್ರು. ಈ ಅವಳಿ ಓಟದ ಸೇರ್ಪಡೆ ಮುಖ್ಯವಾಗಿ ತಂಡಕ್ಕೆ ಓಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. GRCC 4ಕ್ಕೆ 1 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಬಹುಶಃ ನಿರ್ಣಾಯಕರು 1 ರನ್ ಶಾಟ್ ಅನ್ನೋದಕ್ಕೆ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕೇವಲ 1 ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ಳುತ್ತೆ. ಬಹಳ ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ, ತನ್ಮೂಲಕ ಬೌಂಡ್ರಿ, 4 ಓಟದ ಸೇರ್ಪಡೆ. ಮೊದಲ ಓವರ್ನ ಮುಕ್ತಾಯಕ್ಕೆ 7 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ GRCC ತಂಡ
ಒಂದು ಪ್ರಮುಖ ವಿಕೆಟ್ಸ್ ಎಲ್ಲ ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಇನ್ನುಳಿದ 24 ಎಸೆಗಳ ಮುಂದೆ ಅದೇ ಸೋಟವನ್ನು ಕಲೆ ಹಾಕ್ತಾ ನೋಡಬೇಕಾಗಿದೆ. ಸೆಕೆಂಡ್ ಓವರ್ ನಲ್ಲಿ ಯಾವ ಬೌಲರ್ ಅನ್ನ ಪರಿಚಯಿಸ್ತಾ ನೋಡಬೇಕಾಗಿದೆ. ಇಲ್ಲಿ MVK ವಾರಿಯರ್ಸ್ ತಂಡ. ಆ ಬೌಲರ್ ನೇಮ್ MVK ಆಟಗಾರ ನೋಡಿ, ನಿಮ್ಮ 12th ಮ್ಯಾನ್ ಇಲ್ಲ. ನಾವು ಫಸ್ಟ್ ಹೇಳ್ತಾ ಇದೀವಿ, ನಿಮ್ಮ 12th ಮ್ಯಾನ್ ಇಲ್ಲ. ಫೀಲ್ಡ್ ಅಲ್ಲಿ ಇರುವಂತವರು ಬೌಲರ್ ನೇಮ್ಗಳನ್ನ ಹೇಳ್ಬೇಕಾಗತ್ತೆ. ಮನೋಜ್ ಹೊಸ ಬೌಲರ್ ಇವಾಗ ಧನು. ಎರಡನೇ ಓವರ್ನ ಮೊದಲ ಎಸೆತ ಬಹಳ ಸುತ್ತಮುತ್ತ ಒಂದು ಹೊಡೆತವನ್ನು ಲೆಫ್ಟಿ ಆಟಗಾರ ಪ್ರೀತಮ್ ದಾಖಲಿಸಿದ್ರು. ತನ್ನ ಮೂಲಕ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 20 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. GRCC 8 for loss of 1 wicket. Second over in progress. Last 5 ball remaining in second over. ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಹೊಡೆಯುತ್ತಾ ಫುಲ್ ಶಾಟ್ ತನ್ನ ಮೂಲಕ ಸ್ಕ್ವೇರ್ ಲೆಗ್ ಸಿಮನ್ ಕ್ಯಾಚ್ನಲ್ಲಿ ಬಹಳ ಸುತ್ತಮುತ್ತ ಕ್ಯಾಚ್ ಕೈ ಸೇರ್ತಾ ಇದೆ. ಆ ನಿಟ್ಟಲ್ಲಿ GRCCಯ ಮತ್ತೊಂದು ವಿಕೆಟ್ ಪತನ. ಸ್ಪಷ್ಟ ಸೆಕೆಂಡ್ ಗೆಲುವಿನ ಕಡೆಗೆ ಮುನ್ನುಗ್ತಾ ಇದೆ MVK ವಾರಿಯರ್ಸ್ ತಂಡ. ತಾನಾಡಿದಂತ ಮೊದಲ ಪಂದ್ಯದಲ್ಲಿ ಸರ್ವಾಂಗೀಣ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಒಂದು ಭರ್ಜರಿ ಗೆಲುವನ್ನು ಮುಡಿಗೇರಿಸಿದಂತ ತಂಡ ಇಲ್ಲಿ ಮತ್ತೊಂದು ವಿಕ್ಟರಿಯ ಕಡೆಗೆ ದಾಂಗುಡಿಯನ್ನು ನೀಡುತ್ತಾ ಇದೆ. 1.2 ಓವರ್ ನಲ್ಲಿ 8ಕ್ಕೆ 2 ವಿಕೆಟ್ಸ್ ಅನ್ನು ಕಳ್ಕೊಂಡಂತ ತಂಡ ಇಲ್ಲಿ ಹೊಸ ಆಟಗಾರನ ಎಂಟ್ರಿ ಆಗ್ತಾ ಇದೆ. ಭಾಸ್ಕರ್ ಈ ಸಂದರ್ಭಕ್ಕೆ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 3 ದಿನಗಳ ಕಾಲ ಸಾಗುವಂತ ಕ್ರಿಕೆಟ್ ಪಂದ್ಯಕೂಟಕ್ಕೆ ಬಿಸಿಲಿನ ನಾಡು ಮತ್ತು ಜಾನಪದ ಕಲೆಗಳ ತವರೂರು ಚಾಮರಾಜನಗರದ ಹೃದಯ ಭಾಗವಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ ಒಳಭಾಗದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ಭಗೀರಥ ಯುವ ಸೇನೆಯ ಸಾರಥ್ಯದಲ್ಲಿ ಮುಂದಾಳತ್ವದಲ್ಲಿ ಪ್ರಾಯೋಜಕತ್ವದಲ್ಲಿ ಸಾಗ್ತಾ ಇದೆ. ಅಲ್ಲಿ ಸಾಮ್ರಾಟ್ ಫಿನಿಕ್ಸ್ ಮತ್ತು BRT ಟೈಗರ್ಸ್, ಭಗೀರಥ ಟೈಗರ್ಸ್ ಮತ್ತು ಸಾಮ್ರಾಟ್ ಫಿನಿಕ್ಸ್ ತಂಡ ಎರಡು ತಂಡದ ಕ್ಯಾಪ್ಟನ್ಗಳು ಟಾಸಿಗೆ ಬರಬೇಕು. ಹೊಸ ಆಟಗಾರ ಭಾಸ್ಕರ್ ಅಂಕಣ ಒಳಭಾಗದಲ್ಲಿ ಮತ್ತೆ ಧನು ಬೀಸುವಂತ ಪ್ರಯತ್ನ ಮಾಡಿದ್ರು. ಸುಲಭ ಕ್ಯಾಚ್ ಕಟ್ ಬಿಯಾನ್. ಆ ನಿಟ್ಟಲ್ಲಿ ಇಲ್ಲಿ ಧನುಗೆ ಮತ್ತೊಂದು ಯಶಸ್ಸು. ಭಾಸ್ಕರ್ ವಿಕೆಟ್ ಪತನ. ಕೇವಲ 8ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ GRCC ತಂಡ ಸೆಕೆಂಡ್ ಓವರ್ ನ ಕೊನೆಯ ಒಂದು ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಇನ್ನೂ ಕೂಡ ಒಂದು ಎಸೆತ ಬಾಕಿ ಉಳಿತಾ ಇದೆ ಓವರ್ ನಲ್ಲಿ. 1.5 ಓವರ್ ನಲ್ಲಿ ಕೇವಲ 8ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಂಡಂತ GRCC ತಂಡ ಡಿಫೆನ್ಸ್ ಮಾಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ತನ್ನ ಮೂಲಕ ಡಾಟ್ ಬಾಲ್ ಸೇರ್ಪಡೆ. ಓವರ್ ಕೂಡ ಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ 8ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ GRCC ತಂಡ ಸಿಡಿಲ ಬರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ.
ಹೊಸ ಬಲೆ ಇವಾಗ ರಾಜು ಎಸೆದ ಮೊದಲ ಚೆಂಡು ತನ್ನ ಮೂಲಕ ವಿಕೆಟ್ ಪತನ. ಆ ನಿಟ್ಟಿನಲ್ಲಿ ಲೆಫ್ಟಿ ಆಟಗಾರ ಪ್ರೀತಮ್ ಇನ್ನಿಂಗ್ಸ್ ಕೂಡ ಮುಕ್ತಾಯ. ಸರಿ, ಮತ್ತೊಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಇಲ್ಲಿ GRCC ತಂಡ. ನ್ಯೂ ಬ್ಯಾಟ್ಸ್ಮನ್ ಅಮೋಘ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಹೊಸ ಬ್ಯಾಟ್ಸ್ಮನ್ ಇವಾಗ ಅಮೋಘ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. 8ಕ್ಕೆ 4 ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇರ್ತಕ್ಕಂಥ GRCC. ಬೀಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಗಲ್ಲಿ ವಿಭಾಗದಲ್ಲಿ ಎಡ್ಜ್ ಮುಖ್ಯವಾಗಿ ಒಂದು ಓಟದ ಸೇರ್ಪಡೆ. ಆ ನಿಟ್ಟಿನಲ್ಲಿ ಅಮೋಘ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದೆ. ತಂಡ ಮತ್ತು 9. ತಟ್ಟೆಮಟ್ಟಿ ಆಡಬಲ್ಲಂತ ಪ್ರಯತ್ನಗಳು ಕೌಶಿಕ್ ಮಾಡ್ತಾ ಇದ್ದಾರೆ. ಲೆಗ್ಲಾನ್ಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಶಾರ್ಟ್ ಲೆಗ್ ಭಾಗದಲ್ಲಿ ಒಂದು ದೊಡ್ಡದ ಸೇರ್ಪಡೆ ಕೂಡ. 2.3 ಓವರ್ ಅಲ್ಲಿ ಮೊದಲ ದಶಕದ ಪೂರೈಕೆಯನ್ನು ಮಾಡ್ತಾ ಇರ್ತಕ್ಕಂಥ GRCC ತಂಡ 4 ಅಗ್ರಪಂಥ್ಯ ವಿಕೆಟ್ಸ್ ಅನ್ನು ಕೂಡ ಶೀಘ್ರಗತಿಯಲ್ಲಿ ಬಿಟ್ಟುಕೊಟ್ಟಿರ್ತಕ್ಕಂಥ ತಂಡ. ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನಗಳು ಮಾಡಿದ್ರು. ತನ್ನ ಮೂಲಕ ಡಾಟ್ ಬಾಲ್. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. 2 ಎಸೆತ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರಾಜು ಈ ಬಾರಿ ಎಸೆದ ಚೆಂಡು ಲಕ್ಷ್ಯಕ್ಕಿಂತ ಹೊರಭಾಗದಲ್ಲಿ ಅದು ಹೋಗ್ತಾ ಇದೆ. ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ ನಿರ್ಣಾಯಕರಿಂದ. ಸಪೋರ್ಟ್ ಮಾಡಿಕೊಂಡು ಆಡುವಂತ ಪ್ರಯತ್ನವನ್ನು ಅಮೋಘ್ ಮಾಡಿದ್ರೆ ಆ ದಾಡಿಗನ ಪಾದಚಲನವನ್ನು ಗಮನಿಸಿ ನಿಧಾನಗತಿಯಾಗಿ ತೇಲಿ ಬಿಡುವಂತ ಒಂದು ಪ್ರಯತ್ನವನ್ನು ರಾಜು ಮಾಡಿದ್ರು. ಒಂದಷ್ಟು ಉತ್ತಮ ರೀತಿಯ ಆಲೋಚನೆ ಆಗಿದ್ರು ಕೂಡ ಆ ಲೈನ್ ಅಂಡ್ ಲೆಂತ್ ಅನ್ನು ಮಿಸ್ ಮಾಡಿದ್ರು. ಹಾಗಾಗಿ ಅಕ್ಷರ ಒಂದು ದೊಡ್ಡದು ಸೇರ್ಪಡೆ. ನಡುವೆ ಮತ್ತೊಂದು ಸುಲಭ ಕ್ಯಾಚ್. ತನ್ನ ಮೂಲಕ ಅಮೋಘ್ ವಿಕೆಟ್ ಪತನ. 5ನೇ ವಿಕೆಟ್ಸ್ ಅನ್ನ GRCC ತಂಡ ಇಲ್ಲಿ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಇವಾಗ ಕಾರ್ತಿಕ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. 2.5 ಓವರ್ ನಲ್ಲಿ 11ಕ್ಕೆ 5 ವಿಕೆಟ್ ಅನ್ನು ಕಳ್ಕೊಂಡು ಒತ್ತಡದಲ್ಲಿ ಇರ್ತಕ್ಕಂಥ ತಂಡ GRCC. MVK ವಾರಿಯರ್ಸ್ ಮೊದಲ ಪಂದ್ಯದಲ್ಲಿ ಎಲ್ಲಿಂದ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ರಾಜು ಬಹಳಷ್ಟು ಉತ್ತಮ ರೀತಿಯಾಗಿರ್ತಕ್ಕಂಥ ಹೊಡೆತ. ಮತ್ತೆ ಸುಲಭ ಕ್ಯಾಚ್. ತನ್ನ ಮೂಲಕ ಮತ್ತೊಂದು ವಿಕೆಟ್ ಪತನ. ಆ ನಿಟ್ಟಿನಲ್ಲಿ ಸ್ಲೋವರ್ ಆಗಿ ಎಸಿತಾ ಇದ್ದಾರೆ. ಸ್ವೀಪ್ ಮಾಡುವಂತ ಪ್ರಯತ್ನಗಳು. ಕ್ಷೇತ್ರ ರಕ್ಷಣೆ ವಿಫಲತೆ. ತನ್ನ ಮೂಲಕ ಬೌಂಡ್ರಿ. ಆ ಬೌಲರ್ ನೇಮ್ ತಿಳಿಸಿ ಸರ್. ಧನುಷ್ ಅವರ ಸರ್ ನೇಮ್ ಹೇಳಿ ಹಂಗೆ ದಯವಿಟ್ಟು. ಇಲ್ಲಿ ಸಿಗಲ್ಲ ಅದಕ್ಕೆ ನೇಮ್ ಹೇಳಿ ಅಂತ ನೋಡಿ. ನಿಮಗೂ ಗೊತ್ತಿಲ್ಲ ಹಾಗಾದ್ರೆ. ಓಕೆ ಸರ್.
बरोबर होने के कौशिक का पूछो कौशिक पूछो बोल रही सिंगल सिंगल जल्दी काम भी दಲ್ಲ ಪ್ಲೇಸ್ಮೆಂಟ್ ಯೋಚನೆ ಕಾನ್ ದಲ್ಲ ತಿವಿ ಚಲೋ ತಂಡ ಮತ್ತು 16ಕ್ಕೆ ತಲುಪ್ತಾ ಇದೆ ಜಿಆರ್ಸಿಸಿ ತಂಡ ಸ್ಲೋವರ್ ಎಸೆತ ತನ್ಮೂಲಕ ಡಾಟರ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ ಚಾಲ್ತಿಯ 4ನೇ ಓವರಲ್ಲಿ 16ಕ್ಕೆ 6 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಜಿಆರ್ಸಿಸಿ ತಂಡ ಇನ್ನು ಉಳಿದಂತ ಓವರ್ಗಳಲ್ಲಿ ಅದು ಶೋಟವನ್ನ ಕಲೆ ಹಾಕ್ತಾರೆ ಕಾದು ನೋಡಬೇಕಾಗಿದೆ ಸ್ಲೋವರ್ ಆಗಿ ಬೀಳ್ತಾ ಇದೆ ಕೆಳ ಅಂಚಿನಲ್ಲಿ ಹಾದು ಹೋಗ್ತಾ ಇದೆ ವಿಕೆಟ್ ಕೀಪರ್ ವೈಫಲ್ಯತೆ ತನ್ಮೂಲಕ 2 ಓಟದ ಸೇರ್ಪಡೆ ಬೈ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ 2 ಓಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಮೊತ್ತ 18 ಇನ್ನು ಕೂಡ 2 ಎಸೆತ ಈ ಓವರಲ್ಲಿ ಬಾಕಿ ಉಳಿತಾ ಇದೆ ಮತ್ತೆ ಧನು ಶಾರ್ಟ್ ಆಗಿ ಬೀಳ್ತಾ ಇದೆ ಪುಲ್ ಮಾಡಬಲ್ಲಂತ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಸದ್ಯ ಕೇವಲ ಡಾಟರ್ ಡೆಲಿವರಿಗೆ ಮಾತ್ರ ಅವಕಾಶಗಳು ಮಾಡಿಕೊಟ್ರು ಫಸ್ಟ್ ಬೌನ್ಸ್ ಕೂಡ ರವಾನೆ ಆಗ್ತದೆ ನೀಲಾಕರಿಂದ ಈ ಓವರ್ನ ಕೊನೆಯ ಒಂದು ಎಸೆತವನ್ನು ಇವಾಗ ಧನು ಎಸೆಯಬೇಕಾಗಿದೆ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ ಮತ್ತೆ ಓಟಗಳ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್ 18ಕ್ಕೆ 6 ವಿಕೆಟ್ ಅನ್ನ ಕಳ್ಕೊಂಡು ಒತ್ತಡದಲ್ಲಿರ್ತಕ್ಕಂಥ ಜಿಆರ್ಸಿಸಿ ತಂಡ ಇಲ್ಲಿ ಸ್ಪಷ್ಟ ಮೇಲುಗೈಯನ್ನು ಇವರಿಗೆ ಎಂವಿಕೆ ವಾರಿಯರ್ಸ್ ಆಟಗಾರರು ಪಡ್ಕೊಳ್ತಾ ಇದ್ದಾರೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇನ್ನು 6 ಎಸೆತ ಬಾಕಿ ಉಳಿತಾ ಇದೆ ತಂಡದ ಒಟ್ಟು ಮೊತ್ತ 18 ಅಂತಿಮ ಓವರ್ನ ಮೊದಲ ಎಸೆತ ತನ್ಮೂಲಕ ಡಾಟ್ ಬಾಲ್ ಅವಕಾಶವನ್ನು ಮಾಡಿಕೊಟ್ರು ಲೋಕೇಶ್ ಎಸ್ಆರ್ ಭಾಗದಲ್ಲಿ 2ನೇ ಬಾರಿಗೆ ಎಸೆದ ಚೆಂಡು ತನ್ಮೂಲಕ ಇವಾಗ ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ ಕೌಶಿಕ್ ಶೇಖರ್ ಭಾಗದಲ್ಲಿ ಲೋಕೇಶ್ ಭಾಗದಲ್ಲಿ 3ನೇ ಬಾರಿಗೆ ಎಸೆದ ಚೆಂಡು 3ಕ್ಕೆ 3 ಚುಕ್ಕಿ ಎಸೆತ ಡಾಟೆಡ್ ಡೆಲಿವರಿಯ ಸೇರ್ಪಡೆಯೂ ಕೂಡ ಅಲ್ಲಿ ಮುಂದಿನ ಪಂದ್ಯದ ಟಾಸ್ಗಾಗಿ ಇಮಿಡಿಯೇಟ್ಲಿ ಬನ್ನಿ ಬಿಆರ್ಟಿ ಟೈಗರ್ಸ್ ಮತ್ತು ಸಾಮ್ರಾಟ್ ಫಿನಿಕ್ಸ್ ತಂಡ ಬಹಳ ಉತ್ತಮರಿತಾಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಕೌಶಿಕ್ ಮುಖ್ಯವಾಗಿ ಡೀಪ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಸೀಮಾರಕೆಯನ್ನು ಕಂಡುಕೊಳ್ತಾ ಇದೆ ಬೌಂಡ್ರಿ 4 ಓಟದ ಸೇರ್ಪಡೆ ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ 22 ಕೊನೆಯ 3 ಎಸೆತ ಬಾಕಿ ಉಳಿತಾ ಇದೆ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಭರ್ಜರಿ ಫುಲ್ ಶಾಟ್ ತನ್ಮೂಲಕ ಸ್ಕ್ವೇರ್ ಲೆಗ್ ಸೀಮಾರೈಕೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಆ ನಿಟ್ಟಿನಲ್ಲಿ ಕೌಶಿಕ್ ವಿಕೆಟ್ ಪತನ ಕೊನೆಯ 1 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ ಈ ಪಂದ್ಯ ಈ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಈ ಹಂತದಲ್ಲಿ ಆನಂದ್ ಅಂಕಣ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ ಮತ್ತೆ ಲೋಕಿ ಟು ಆನಂದ್ 22ಕ್ಕೆ 7 ವಿಕೆಟ್ಸ್ ಅನ್ನು ಕಳ್ಕೊಂಡ ಜಿಆರ್ಸಿಸಿ ತಂಡ ಬಹುಶಃ ಚೆಂಡನ್ನ ಸಿಕ್ಸರ್ಗೆ ಕಳಿಸುವಂತ ಪ್ರಯತ್ನ ಆಗಿದ್ರು ಕೂಡ ಅದು ಎಲ್ಲರ ಪ್ರಯತ್ನ ಇದಾಗಿರುತ್ತೆ ಆದ್ರೆ ಆನಂದ್ರವರ ಪ್ರಯತ್ನ ನೇರ ದಾಂಡನ್ನ ಸಿಕ್ಸರ್ಗೆ ಕಳಿಸುವಂತ ಪ್ರಯತ್ನ ಸ್ವಿಪ್ಪರಿ ಆಗ್ತಾ ಇದೆ ಸದ್ಯ ಓಟುಗಳ ಅವಕಾಶಗಳು ಬರ್ತಾ ಇಲ್ಲ
ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಸೆಷನ್ 5 ಓವರ್ಗಳ 30 ಎಸೆಗಳ ಮುಕ್ತಾಯಕ್ಕೆ 22 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ GRCC ತಂಡ 23ರ ಒಂದು ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿದೆ MVK ವಾರಿಯರ್ಸ್. GRCC ಆಟಗಾರ ಇಮಿಡಿಯೇಟ್ಲಿ ಕ್ಷೇತ್ರ ರಕ್ಷಣೆ ಬನ್ನಿ. MVK ವಾರಿಯರ್ಸಿನ ಆರಂಭಿಕ ಆಟಗಾರ ಇಮಿಡಿಯೇಟ್ಲಿ ಕಣಕ್ಕಿಳಿಬೇಕಾಗತ್ತೆ. ಇದಾದ ನಂತರದ ಪಂದ್ಯಕ್ಕೆ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ದಯವಿಟ್ಟು ಫಿನಿಕ್ಸ್ ಕ್ಯಾಪ್ಟನ್ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ. ಜೊತೆಗೆ ಟೈಗರ್ಸ್ BRT ಟೈಗರ್ಸ್ ನಾಯಕರು ಕೂಡ ಟಾಸಿಗೆ ಬನ್ನಿ. ಲಾಸ್ಟ್ ಕಾಲ್. ನೋಡಿ, MVK ವಾರಿಯರ್ಸ್ ನಿಮ್ಮ ಬ್ಯಾಟ್ಸ್ಮನ್ ನೇಮನ್ನು ಹೇಳ್ಬೇಕಾಗುತ್ತೆ. ನೀವು ಹೇಳ್ತೀರಾ? ಹೇಳಿ ಶಕೀಲ್ ಅವರೇ. ಚಂದು ಮತ್ತು ಮಾಧವಸ್ವಾಮಿ ಆರಂಭಿಕ ಆಟಗಾರರಾಗಿ ಮೊದಲ ಓವರ್ನಲ್ಲಿ ಗಣಿ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಎಸೆತ ತನ್ಮೂಲಕ ಇವಾಗ ಟೋಯಟ್ಸ್ ಮುಖ್ಯವಾಗಿ ಲೋಕೇಶ್ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ಕೀಪರ್ ಆ ನಿಟ್ಟಲ್ಲಿ ಇಲ್ಲಿ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಇವಾಗ ಧನು ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಶೂನ್ಯಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ MVK ವಾರಿಯರ್ಸ್ ತಂಡ 23ರ ಟಾರ್ಗೆಟ್ ಸಂಖ್ಯೆಯನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಇನ್ನು 29 ಎಸೆತಗಳು ಬಾಕಿ ಉಳಿತಾ ಇದೆ.
ಮತ್ತೆ ರೆಡ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 28 ಎಸೆತ 23 ಓಟದ ಅವಶ್ಯಕತೆ ಇದೆ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕ ಇವಾಗ ಬೌಂಡ್ರಿ ಸೇರ್ಪಡೆ. ಆ ನಿಟ್ಟಿನಲ್ಲಿ ಇಲ್ಲಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಡೀಪ್ ಗಲ್ಲಿ ವಿಭಾಗದಲ್ಲಿ ಧನು ಬೌಂಡ್ರಿ ದಾಖಲಿಸಿದ್ರು. ತನ್ಮೂಲಕ MVK ವಾರಿಯರ್ಸಿನ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಇನ್ನು ಕೇವಲ 19 ಅವಶ್ಯಕತೆ ಇದೆ ಗೆಲುವಿಗಾಗಿ MVK ತಂಡಕ್ಕೆ. ಈ ಲೋ ಸ್ಕೋರ್ ಮೊತ್ತವನ್ನು GRCC ಆಟಗಾರರು ಉಳಿಸಿಕೊಳ್ತಾ ನೋಡಬೇಕಾಗಿದೆ. ಮತ್ತೆ ಬಹಳ ಸುತ್ತಮುತ್ತ ಎಸೆತ. ತನ್ಮೂಲಕ ಇವಾಗ ಡಾಟೆಡ್ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 26 ಎಸೆತ. ಇನ್ನು ಕೂಡ 19 ಅವಶ್ಯಕತೆ ಇದೆ ಗೆಲುವಿಗಾಗಿ. ಮತ್ತೆ ಗಣಿ ಟು ಧನು. ಪಂದ್ಯವನ್ನು ಮುಂದುವರಿಸಿಕೊಳ್ಳಿ ಅಲ್ಲಿ GRCC ಆಟಗಾರರು. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಬಹಳ ಸುತ್ತಮುತ್ತ ಹೊಡೆತ. ತನ್ಮೂಲಕ ಸೀಮಾ ರೇಖೆ ಅಂಚಿನಲ್ಲಿ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಅಲ್ಲಿ ಬೀಮರ್ ಪರಿಶೀಲನೆ ಮಾಡಬೇಕಾಗುತ್ತೆ. ಪ್ಲೇಯರ್ ರಿವ್ಯೂ ವೆಬ್ಸೈಟ್ ಅನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಅಂಪೈರ್ಸ್. ಇವಾಗ ಒಂದು ವೇಳೆ ನೋಬಾಲ್ ಅನ್ನುವಂಥ ಸೂಚನೆ ಬಂದ್ರೆ ಧನು ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ಅದೇ ನೋಬಾಲ್ ಬರದೇ ಇದ್ರೆ ನೇರವಾಗಿ ಡಗೋಟ್ ಕಡೆಗೆ ವಾಕ್ ಮಾಡಬೇಕಾಗುತ್ತೆ ಧನು ಅವರು. ಕಾದು ನೋಡುವ ತೃತೀಯ ಅಂಪೈರ್ ಅದ್ಯಾವ ರೀತಿಯ ಒಂದು ಸೂಚನೆ ರವಾನಿಸ್ತಾರೆ ಅನ್ನೋದಾಗಿ. ಔಟ್ ಅನ್ನುವಂಥದ್ದು ಸೂಚನೆ ಬರುತ್ತೆ ಇಲ್ಲಿ. ಆ ನಿಟ್ಟಿನಲ್ಲಿ ಧನು ವಿಕೆಟ್ ಪತನ. ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ MVK ವಾರಿಯರ್ಸ್ ತಂಡ. ಕಳೆದ ಪಂದ್ಯದಲ್ಲಿ ಒಂದಷ್ಟು ನೆಟ್ ರನ್ ಮುಖೇನವಾಗಿ ಒಂದು ಭರ್ಜರಿ ಗೆಲುವನ್ನು ಕಂಡುಕೊಂಡ ತಂಡ ಇಲ್ಲಿ ಲೋ ಸ್ಕೋರ್ ಪಂದ್ಯದಲ್ಲಿ ಸುಮ್ಮನೆ ವಿಕೆಟ್ಸ್ ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಇನ್ನು 25 ಎಸೆತ 19 ಅವಶ್ಯಕತೆ ಇದೆ. ಮೊದಲ ಓವರಲ್ಲಿ ಗಣಿ ಬಹಳ ಸುತ್ತಮುತ್ತ ಒಂದು ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಚೇತನ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಬಹಳ ಸುತ್ತಮುತ್ತದಿಂದ ಎಸೆತ ತಟ್ಟಿಮುಟ್ಟಿ ಆಡುವಂತ ಒಂದು ಪ್ರಯತ್ನಗಳು ಮಾಡಿದ್ರು. ಅಂತಿಮ ಹಂತದಲ್ಲಿ ಕೇವಲ 1 ಓಟಗಳಿಗಷ್ಟೇ ಗಣಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಓವರ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯ ಮುಡಿಪು ಪರಿಸರದಲ್ಲಿ, ಉಳ್ಳಾಳದ ಪರಿಸರದಲ್ಲಿ ಒಂದು ಕಾರ್ಯಕ್ರಮ JB ಮಹಾನ್ ನಾಯಕ ಟ್ರೋಫೀಸ್ ಆಗಿತ್ತು. ಆ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಭಾಗವಹಿಸಿದ ತಂಡ ಕೂಡ ಅದು MVK ತಂಡ. ಬಹಳ ಸುತ್ತಮುತ್ತ ಪ್ರದರ್ಶನವನ್ನ ಭಾಗದಲ್ಲಿ ನೀಡಿದ್ರು ಕೂಡ ಅಂತಿಮ ಹಂತದಲ್ಲಿ ಸೋಲನ್ನ ಕೂಡ ಒಪ್ಪಿಕೊಂಡ ತಂಡ. ಕೆಲವೊಂದು ನಿರ್ಣಾಯಕರ ತೀರ್ಪಿಗೆ
ಮನಸೋತುಕೊಂಡು ಬಂದಂತ ಒಂದು ತಂಡ ಕೂಡ ಕ್ರೀಡಾಂಗಣ ಒಳಭಾಗದಲ್ಲಿ ಬಹಳ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡಿದ್ರು ಕೂಡ ಅಲ್ಲಿ ಕೆಲವೊಂದು ತಪ್ಪಿನಿಂದ ಬಹುಶಃ ಮನನೊಂದು ವಾಪಸಾತಿ ಕಂಡಂತ MVK ವಾರಿಯರ್ಸ್ ಈ ಭಾಗದ ಜನಪ್ರಿಯ ತಂಡ ಕೂಡ ಮಾಲೀಕರ ಮಾಲೀಕತ್ವದ ಒಂದು ತಂಡ, ಮುಂದಾಳತ್ವದ ತಂಡ, ಅವರ ಕನಸಿನ ತಂಡ MVK ವಾರಿಯರ್ಸ್. ಪಂದ್ಯವನ್ನು ಮುಂದುವರಿಸಲಿ GRCC. ಬಹಳ ಉತ್ತಮವಾಗಿರ್ತಕ್ಕಂಥ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಇವಾಗ ಪರ್ಫೆಕ್ಟ್ ಶಾಟ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಬೌಂಡ್ರಿ ಸೇರ್ಪಡೆ, ಡೀಪ್ ಕವರ್ ಪಾಯಿಂಟ್ ಸೀಮಾಲಕ್ಕೆ ಅಂಚಲ ಕಂಡುಕೊಳ್ತಾ ಇದೆ. ಬೌಂಡ್ರಿ 9ಕ್ಕೆ 2 ವಿಕೆಟ್ಸ್ ಕಳ್ಕೊಳ್ತಾ ಇದೆ MVK ವಾರಿಯರ್ಸ್. ಚೇತನ್ ಮತ್ತು ಚಂದು ಇನ್ನು 23 ಎಸೆಗಳ ಮುಂದೆ 14 ರನ್ ಅವಶ್ಯಕತೆ ಇದೆ. ಅದ್ಯಾವ ರೀತಿಯಾಗಿ ಚೇಸ್ ಮಾಡ್ತಾ ನೋಡ್ಬೇಕಾಗಿದೆ MVK ವಾರಿಯರ್ಸ್. ಮತ್ತೆ ಪ್ರೀತಮ್ ಈ ಬಾರಿ ಎಸೆದ ಚೆಂಡು, ತನ್ಮೂಲಕ ಚೆಂಡನ್ನು ಹುಡುಕಿಕೊಂಡು ಹೊಡೆಯಬಲ್ಲಂತ ಪ್ರಯತ್ನಗಳು ಚೇತನ್ ಮಾಡಿದ್ರು. ಒಂದು ವೇಳೆ ಆ ಮೊಮೆಂಟಮ್ ತಕ್ಕಂತೆ ಚೆಂಡಿಗೆ ದಂಡಿಸುವಂತ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ 2 ತಪ್ಪಿದ್ರೆ ಬೌಂಡ್ರಿ ಇದನ್ನ ಕೂಡ ಪಡ್ಕೊಳ್ಳುವಂತ ಅವಕಾಶ ಇತ್ತು. ತೀರಾ ಶಫಲ್ ಆಗಿ ಆಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ವಿಶಿಷ್ಟ ಶೈಲಿಯ ಒಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಚೇತನ್ ಮಾಡಿದ್ರು. ತನ್ಮೂಲಕ ಬ್ಯಾಕ್ ಟು ಬ್ಯಾಕ್ 2 ಡಾಟೆಡ್ ಡೆಲಿವರಿಯನ್ನು ಪ್ರೀತಮಿಸುತ್ತಾ ಇದ್ದಾರೆ. ನಾಲ್ಕನೇ ಬಾರಿಗೆ ಎಸೆದ ಚೆಂಡು, ತನ್ಮೂಲಕ ಲಾಂಗ್ ಆನ್ ಸಿ ಮಾರಕ್ಕೆ ಹೊರಭಾಗವನ್ನು ಕಂಡುಕೊಳ್ತದೆ. ಚೇತನ್ ದಂಡದ ಮುಖಾಂತರ ಹೋಗಿ ಚುಮ್ಮಿದಂತ ಒಂದು FN ಮೊಲ ಸಿಕ್ಸರ್. ಈ ಸಿಕ್ಸರ್ ಸಮೇತವಾಗಿ ತಂಡದ ಮೊತ್ತ 15. ಇನ್ನು ಗೆಲುವಿಗಾಗಿ ಕೇವಲ 8 ಓಟದ ಅವಶ್ಯಕತೆ ಇದೆ MVK ವಾರಿಯರ್ಸ್ ತಂಡದ ಗೆಲುವಿಗಾಗಿ. 20 ಎಸೆತ 8 ಓಟಗಳು ಬರಬೇಕಾಗಿದೆ. ಒಂದೆಡೆ ಚೇತನ್, ಮತ್ತೊಂದೆಡೆ ಚಂದು. ದಿನದ ಮುಂದಿನ ಪಂದ್ಯ ಅದು ಟೇಬಲ್ ಟಾಪಿಗೆ ಆಯ್ಕೆ ಮಾಡುವಂತ ಪಂದ್ಯವಾಗಿರುತ್ತೆ. MH ಕಿಂಗ್ಸ್ ಕ್ಯಾಪ್ಟನ್ ಬನ್ನಿ. ಇಲ್ಲಿ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಇನ್ನು 3 ಓವರ್ಗಳಲ್ಲಿ ಗೆಲುವಿಗಾಗಿ 7 ಓಟಗಳು ಬರಬೇಕಾಗಿದೆ. ಮತ್ತು MVK ವಾರಿಯರ್ಸಿನ ನಾಯಕರು ಕೂಡ ಬನ್ನಿ ಅನ್ನೋದು ಕೇಳಿಕೊಳ್ತಾ ಇದ್ದೇವೆ ನಾವು. ಹೊಸ ಬೌಲರ್ ಇವಾಗ ಆನಂದ್. ಅಂತಿಮ 18 ಎಸೆತ, ಗೆಲುವಿಗಾಗಿ 7 ಓಟವನ್ನು ದಾಖಲಿಸಬೇಕಾಗಿದೆ MVK ವಾರಿಯರ್ಸ್ ತಂಡ. ಬಹಳ ಸುತ್ತಮುತ್ತಾಗಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಿದ್ರು. ಸ್ಕೂಲ್ ಶಾಟ್ ಮುಖಾಂತರವಾಗಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಈ ರೀತಿಯ ಕಾರ್ಯಕ್ರಮದಲ್ಲಿ ಭಗೀರಥ ಪ್ರೀಮಿಯರ್ ಲೀಗ್ ನಲ್ಲಿ ಭಾಗವಹಿಸಲೇಬೇಕು ಅನ್ನೋದೊಂದು ಆಸೆಯನ್ನು ಇಟ್ಟುಕೊಂಡು ಇವತ್ತು ತಂಡದಲ್ಲಿ ಇಂಥ ರೀತಿಯ ಒಂದು ಪರ್ಫೆಕ್ಟ್ ಆಟಗಾರರು ಇದ್ರೆ ಇಲ್ಲದೆ ಇದ್ರು ಕೂಡ ಬಹುಶಃ ಈ ಟೂರ್ನಮೆಂಟ್ ಅಲ್ಲಿ ಖಂಡಿತವಾಗ್ಲೂ ಭಾಗವಹಿಸ್ತೀವಿ. ಆ ಕಾರ್ಯಕ್ರಮದ ಜೊತೆಗೆ ನಾವು ಕೂಡ ಕಾರಣೀಕೃತರಾಗ್ತೀವಿ ಅನ್ನೋದಾಗಿ ಒಂದು ಇರಾದೆಯನ್ನು ಇಟ್ಟುಕೊಂಡು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನೋ ತಂಡ ಅದು GRCC ತಂಡ. ಖಂಡಿತವಾಗ್ಲೂ ಅವರೆಲ್ಲರಿಗೂ ನಾವು ಕೃತಜ್ಞತೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ. ಇಲ್ಲಿ ಪಂದ್ಯ ಕೂಡ ಮುಕ್ತಾಯ. ಆ ನಿಟ್ಟಿನಲ್ಲಿ GRCC ಮತ್ತು MVK ವಾರಿಯರ್ಸ್ ತಂಡ ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ನನ್ನ ಮುಂದಿನ ಪಂದ್ಯ ಟೇಬಲ್ ಟಾಪರ್ ಆಗಿ ಪಂದ್ಯ ಸಾಗುತ್ತೆ. ಇಲ್ಲಿ MH ಕಿಂಗ್ಸ್ ವರ್ಸಸ್ MVK ವಾರಿಯರ್ಸ್ 4 ಓವರ್ಗಳ ಪಂದ್ಯವಾಗಿರುತ್ತದೆ.